ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ಹೀರೆಕಾಯಿ ಬಜ್ಜಿ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಎರಡು ಕುಟ್ಕೋತಾ ಇದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಹೀರೆಕಾಯಿ ಈ ರೀತಿ ಎಲ್ಲ ಒಂದೇ ಸರಿ ಕಟ್ ಮಾಡಿ ಹಚ್ಕೊಳೋದ್ರಿಂದ ಬೇಗ ಆಗುತ್ತೆ ಅಂತ ಒಂದು ಲೇಸಿ ಐಡಿಯಾ. ಕುಟ್ಟಿಟ್ಕೊಂಡಂಥ ಶುಂಠಿ ಬೆಳ್ಳುಳ್ಳಿನೂ ಹಾಕ್ಕೊಂಡೆ. ಇದು ಕುರುಳಿ ಹೂವು ಕೂಡ ಹಾಕೋತಾ ಇದ್ದೀನಿ. ನೆನೆಸಿಟ್ಕೊಂಡಂಥ ಹೆಸರುಬೇಳೆ ಕೂಡ ಹಾಕೋತಾ ಇದ್ದೀನಿ. ಬೆಳಗಿನ ತಿಂಡಿಗೆ ಪೇಪರ್ ಅವಲಕ್ಕಿ, ಈರುಳ್ಳಿ, ಉಪ್ಪು, ಕಾಯಿ ತುರಿ, ಕೊಬ್ಬರಿ ಎಣ್ಣೆಲಿ ಒಗ್ಗರಣೆ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸಿನ್ಕಾಯಿ ಇದಿಷ್ಟು ಹಾಕ್ಕೊಂಡು ಅವಲಕ್ಕಿ ಕಲಸೋದ್ರಿಂದ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಹುಚ್ಚೆಳ್ಳು, ಕಡಲೆ ಬೀಜ ಹುರಿದಿರೋದನ್ನು ಕುಟ್ಟಿ ಪಲ್ಯಕ್ಕೆ ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕಾಯಿ ತುರಿ ಕೂಡ ಹಾಕೋತಾ ಇದ್ದೀನಿ. ಜೋಳದ ರೊಟ್ಟಿ ಮಾಡೋಣ ಅಂತ ರೊಟ್ಟಿ ಕೂಡ ತಟ್ಕೊಂಡು ನೋಡ್ಬೋದು, ಹೆಂಗೆ ಮಾಡಿದ್ರು ಕಿತ್ತೋಗಿಲ್ಲ, ಎಷ್ಟು ತೆಳ್ಳಗೆ ಕೂಡ ಬಂದಿದೆ ರೊಟ್ಟಿ ಅಂತ. ಚೆನ್ನಾಗಿ ನಾದೋದ್ರಿಂದ ರೊಟ್ಟಿ ತುಂಬಾನೇ ಚೆನ್ನಾಗಿ ಬರುತ್ತೆ. ಉಪ್ಕೊಳ್ಳೋದು ಕೂಡ ಉಪ್ಕೊಳುತ್ತೆ. ರೊಟ್ಟಿ ಮಾಡಿದಾಗ ತುಂಬಾನೇ ಈ ರೀತಿ ಗಲೀಜಾಗಿ ಇರುತ್ತೆ. ಹಾಗಾಗಿ ಎಲ್ಲ ರೊಟ್ಟಿ ಕೂಡ ಒಂದೇ ಸರಿ ನಾನು ಒಸ್ಕೊಂಡಿದ್ದೀನಿ. ಬೆಳಗ್ಗೆ ತಿಂಡಿಗೆ ಪೇಪರ್ ಅವಲಕ್ಕಿ, ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ಪಲ್ಯ.